रिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजं तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 50ನೇ ಶ್ಲೋಕ. ಪ್ರಜಾಪತಯ ಊಚುಃ ಪ್ರಜೇಶಾ ವಯಂ ತೇ ಪರೇಶಾಭಿಸೃಷ್ಟಾ ನಯೇನ ಪ್ರಜಾ ವೈ ಸೃಜಾಮೋ ನಿಷಿದ್ಧಾಃ ಸ ಏಷ ತ್ವಯಾ ಭಿನ್ನವಕ್ಷಾನುಷೇತೆ ಜಗನ್ಮಂಗಲಂ ಸತ್ವಮೂರ್ತೇವತಾರಃ. ನರಸಿಂಹದೇವರನ್ನ ಪ್ರಜಾಪತಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಿಂದೆ ಮನುಗಳು ಸ್ತೋತ್ರ ಮಾಡಿದ್ರು. ಅದಾದ ನಂತರದಲ್ಲಿ ಈಗ ಪ್ರಜಾಪತಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಪ್ರಜಾಪತಿಗಳು, ನೀನು ಪರಮೇಶ್ವರ, ಸರ್ವೋತ್ತಮ, ನೀನು ಎಲ್ಲರಿಗೂ ಒಡೆಯ, ಪರೇಶ. ಅಲ್ಲಿ ಪ್ರಜೇಶ ವಯಂ ತೇ ಪರೇಶ ಅಭಿಸೃಷ್ಟಾಃ, ನಾವು ನಿನ್ನಿಂದ ಸೃಷ್ಟಿ ಮಾಡಲ್ಪಟ್ಟವರು, ನಿನ್ನಿಂದ ಹುಟ್ಟಿದವರು ನಾವು, ಪ್ರಜಾಪತಿಗಳು. ನಾವು ಪ್ರಜಾಪತಿಗಳು ಅಂದ್ರೇನು? ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕಾದವರು. ಆದರೆ ಈ ದೈತ್ಯ ನಮ್ಮನ್ನ ನಿಷೇಧ ಮಾಡಿಬಿಟ್ಟಿದ್ದ.
ಅವನು ನಿಷೇಧ ಮಾಡಿದ್ರಿಂದ ನಾವು ಪ್ರಜಾ ಸೃಷ್ಟಿ ಕಾರ್ಯವನ್ನ ನಿಲ್ಲಿಸಬೇಕಾಗಿತ್ತು. ನಿಲ್ಲಿಸಿಬಿಟ್ಟಿದ್ವಿ ನಾವು. ನಮ್ಮ ಕೆಲಸ ಪ್ರಜಾ ಸೃಷ್ಟಿ ಕಾರ್ಯ, ಅದು ನೀನು ಕೊಟ್ಟಂಥದ್ದು, ನಿನ್ನ ಆಜ್ಞೆ. ನಿನ್ನಿಂದ ಸೃಷ್ಟರಾದ ನಾವು ಪ್ರಜಾ ಸೃಷ್ಟಿ ಕಾರ್ಯವನ್ನ ಅವನು ನಮ್ಮನ್ನ ಮಾಡದೇ ಇರೋ ಹಾಗೆ ನಿಷೇಧ ಮಾಡಿಬಿಟ್ಟಿದ್ದ. ನಿಲ್ಲಿಸಬೇಕಾಯಿತು. ಅಂತಹ ಆ ಹಿರಣ್ಯಕಶಿಪುವನ್ನ ಈಗ ನೀನು ಸಂಹಾರ ಮಾಡಿದ್ದಿ. ನಿನ್ನಿಂದ ಎದೆ ಒಡೆದು ಸತ್ತು ಬಿದ್ದಿದ್ದಾನ ಅವನು. ಭಿನ್ನವಕ್ಷಾನುಶೇತೆ ತ್ವಯ. ಭಿನ್ನವಕ್ಷ ಅಂದ್ರೆ ಎದೆ ಒಡ್ಕೊಂಡು ಸತ್ತು ಬಿದ್ದಿದ್ದಾನೆ. ನೀನು ಬಲ ಜ್ಞಾನ ಅದೇ ಮೂರ್ತಿಯಾಗಿ ಉಳ್ಳವನು. ಜಗನ್ಮಂಗಲಂ, ನಿನ್ನ ಅವತಾರ ಅತ್ಯಂತ ಜಗತ್ತಿಗೆ ಮಂಗಲಕರವಾದದ್ದು. ನೀನು ಸತ್ವಮೂರ್ತಿ ಅಂತ. ಸತ್ವಮೂರ್ತಿ ಅಂತಂದ್ರೆ ಜ್ಞಾನಾನಂದಗಳೇ ಮೂರ್ತಿಯಾಗಿರ್ತಕ್ಕಂಥವನು ನೀನು ಅಂತ ಅರ್ಥ. ಎಲ್ಲಿದೆ? ಬಲಜ್ಞಾನಾತ್ಮಕ ಆಕೃತೆ ಅಂತ ಬರೆದಿದ್ದಾರೆ. ಸತ್ವಮೂರ್ತಿ, ಎಲೆ ಸತ್ವಮೂರ್ತಿಯೇ ಅಂದರೆ ಬಲಜ್ಞಾನಗಳೇ ಸ್ವರೂಪವಾಗಿ ಉಳ್ಳವನೇ, ಬಲಜ್ಞಾನಗಳೇ ಮೂರ್ತಿಯಾಗಿ ಉಳ್ಳವನು. ಅಂತಹ ನಿನ್ನ ಈ ಅವತಾರ ಅತ್ಯಂತ ಜಗತ್ತಿಗೆ ಮಂಗಳಕರವಾದದ್ದು ಅಂತ. ಇಲ್ಲಿ ಭಗವಂತನನ್ನ ಸತ್ವಮೂರ್ತಿ ಅಂತ ಕರೆದಿರೋದ್ರಿಂದ ಅಂದ್ರೆ ಅವನು ಜ್ಞಾನ ಮತ್ತು ಬಲಗಳೇ ಅವನ ಸ್ವರೂಪ. ಜ್ಞಾನ ಬಲಗಳೇ ಮೂರ್ತಿಯಾಗಿ ಉಳ್ಳವನಾದ್ರಿಂದ ಇವಾಗೇನು ಕೋಪ ತೋರಿಸ್ತಾ ಇದ್ದಾನಲ್ಲ, ಇದು ಸ್ವರೂಪಭೂತವಾದದ್ದಲ್ಲ, ತಾತ್ಕಾಲಿಕವಾದದ್ದು ಅನ್ನೋದನ್ನ ಸೂಚನೆ ಮಾಡ್ತದೆ ಅಂತ ಬರೀತಾರೆ. ಯಾಕೆಂದ್ರೆ ಅವನು ಸತ್ವಮೂರ್ತಿ, ಬಲಜ್ಞಾನಗಳೇ ಮೂರ್ತಿಯಾಗಿ ಉಳ್ಳವನು. ಹಾಗಾಗಿ ಇದು ಸ್ವರೂಪಭೂತವಾದ ಕೋಪ ಅಲ್ಲ, ಪ್ರದರ್ಶನ ಅಷ್ಟೇ. ತಾತ್ಕಾಲಿಕವಾಗಿ ಕೋಪವನ್ನು ತೋರಿಸ್ತಾ ಇದ್ದಾನೆ ಅನ್ನೋದು ಇದರಿಂದ ಸೂಚನೆ ಸಿಗ್ತದೆ. ಇಂತಹ ಅವತಾರ ಜಗತ್ತಿಗೆ ಮಂಗಲಕ್ಕೋಸ್ಕರ ಆದಂತಹ ಅವತಾರ ಇದು. ಜಗತ್ತೋಹ ಮಂಗಲಂ, ಜಗತ್ತಿಗೆ ಮಂಗಳವನ್ನ ಉಂಟು ಮಾಡತಕ್ಕಂತಹ ಅವತಾರ. ಮಂಗಲಂ ಶ್ರೇಯಸ್ಸು ಅಂತ ಒಂದು ಅರ್ಥ ಇದೆ. ಶುಭ ಮಂಗಲ ಅಂತ. ಜಗನ್ಮಂಗಲಂ, ಜಗತೋ ಮಂಗಲಂ ಶ್ರೇಯ ಶುಭಂ ವಾ. ಜಗತ್ತಿಗೆ ಶ್ರೇಯಸ್ಸು ಅಥವಾ ಶುಭ ಆಗಬೇಕು ಅನ್ನೋ ಉದ್ದೇಶದಿಂದ ಆದ ಅವತಾರ ಅಂತ ಅರ್ಥ. ಪ್ರಜೇಶಾ ವಯಂ ತೇ ಪರೇಶಾಭಿಸೃಷ್ಟಾಃ ನ ಯೇನ ಪ್ರಜಾ ವೈ ಸೃಜಾಮೋ ನಿಷಿದ್ಧಾಃ ಸ ಏಷ ತ್ವಯಾ ಭಿನ್ನವಕ್ಷಾನುಶೇತೆ ಜಗನ್ಮಂಗಲಂ ಸತ್ವಮೂರ್ತೆವತಾರಃ. ಗಂಧರ್ವಾ ಊಚುಃ ವಯಂ ವಿಭೋತೆ ನಟನಾಟ್ಯಗಾಯಕಾಃ ಯೇನಾತ್ಮಸಾತ್ ವೀರ್ಯಬಲೌಜಸಾ ಕೃತಾಃ
ಸಯೇಷ ನೀತೋ ಭವತಾ ದಶಾಮಿಮಾಂ ಕಿಮುತ್ಪಥಸ್ಥ ಕುಶಲಾಯ ಕಲ್ಪತೆ. ಈಗ ಗಂಧರ್ವರು ನರಸಿಂಹನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಭೋ ಸ್ವಾಮಿಯೇ, ನಿನ್ನ ಲೀಲೆಗಳನ್ನ ನಾಟಕ ಮತ್ತು ನಾಟ್ಯಗಳಲ್ಲಿ ಅಭಿನಯ ಮಾಡಿ ತೋರಿಸುವವರು ನಾವು. ಗಂಧರ್ವರು ನಟನಾಟ್ಯ ಗಾಯಕರು. ವಯಂ ತೇ ನಟನಾಟ್ಯ ಗಾಯಕಾಹ. ನಿನ್ನ ಲೀಲೆಗಳನ್ನ ನಟನಾಟ್ಯ ಗಾಯಕರು ನಾವು. ನಟನೆ ಮಾಡಿ, ನಿನ್ನಂತೆ ನಟನೆ ಮಾಡಿ ನಿನ್ನ ಮಹಿಮೆಯನ್ನ ಜಗತ್ತಿಗೆ ತಿಳಿಸಿಕೊಡ್ತಕ್ಕಂಥವ್ರು, ನಾಟ್ಯಗಳನ್ನ ಮಾಡ್ತಕ್ಕಂಥವ್ರು, ಗಾಯನವನ್ನ ಮಾಡ್ತಕ್ಕಂಥವ್ರು, ನಿನ್ನ ಗುಣಗಾನ ಮಾಡ್ತಕ್ಕಂಥವ್ರು ನಾವು. ನಟ ನಾಟ್ಯ ಗಾಯಕಾಹ. ನಟ ಮತ್ತು ನಾಟ್ಯ ಮತ್ತು ಗಾಯನ, ಇದು ಗಂಧರ್ವರ ಕೆಲಸ. ಭಗವಂತನ ಲೀಲೆಗಳನ್ನ ನಾಟಕಗಳ ಮೂಲಕ, ನಾಟ್ಯಗಳ ಮೂಲಕ, ಹಾಡುಗಳ ಮೂಲಕ ತಿಳಿಸಿಕೊಡ್ತಕ್ಕಂಥದ್ದು ಗಾಯಕರು, ನಾಟ್ಯ ಮಾಡ್ತಕ್ಕಂಥವ್ರು ಈ ಗಂಧರ್ವರು. ಅಂಥವ್ರು ನಾವು. ಆದರೆ ಈ ದೈತ್ಯ ನಮ್ಮನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ಬಿಟ್ಟಿದ್ದ. ತನ್ನ ವೀರ್ಯ ಬಲ ಪರಾಕ್ರಮಗಳಿಂದ ನಮ್ಮನ್ನೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಂಡು ಬಿಟ್ಟಿದ್ದ. ಅಂತಹ ದೈತ್ಯನನ್ನ ನೀನು ಈಗ ಇಂತಹ ಸ್ಥಿತಿಗೆ ತಂದಿದ್ದಿ. ಭವತಾ ದಶಾಂ ಇಮಾಂ ನೀತಃ. ಈ ರೀತಿಯಾದ ಒಂದು ಅವಸ್ಥೆ ಅವನಿಗೆ ತಂದು ಕೊಟ್ಟಿದ್ದಿ ಅಂತ ಎದುರಿಗೆ ಕಾಣಿಸ್ತಾ ಇದ್ದಾನೆ. ಆ ಅವಸ್ಥೆಯನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಸತ್ತು ಬಿದ್ದಿದ್ದಾನಲ್ಲ ಆ ದೈತ್ಯನನ್ನ ನೋಡಿ ಇಮಾಮ್ ಅಂತಾರೆ. ಇಂಥ ಅವಸ್ಥೆಗೆ ಅವನನ್ನ ತಂದಿದ್ದಿ ನೀನು. ಹಾಗಾಗಿ ಅವನು ಇಷ್ಟು ದಿವಸ ಏನು ದುರ್ಮಾರ್ಗದಲ್ಲಿ ನಡೀತಾ ಇದ್ದ, ಅದಕ್ಕೆ ತಕ್ಕದಾದಂತಹ ಒಂದು ಅವಸ್ಥೆ ಇದು. ಯಾಕೆಂದ್ರೆ ದುರ್ಮಾರ್ಗಿಗಳಿಗೆ ಯಾವತ್ತಾದರೂ ಕ್ಷೇಮ ಇರ್ಲಿಕ್ಕೆ ಸಾಧ್ಯ ಏನು? ಕಿಂ ಉತ್ಪತಸ್ಥಃ ಕುಶಲಾಯ ಕಲ್ಪತೆ ಅಂತಾರೆ. ಉತ್ಪತಸ್ಥಃ ದುರ್ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ಯಾವತ್ತಾದರೂ ಕುಶಲ ಇದೆಯೇನು? ತಾತ್ಕಾಲಿಕವಾಗಿ ಕುಶಲ ಕಂಡ್ರೂ ಕೂಡ ಅವರಿಗೆ ಕೊನೆಗೆ ಒಂದ್ ದಿವಸ ಇಂಥ ಅವಸ್ಥೆ ಆಗ್ಲೇಬೇಕು. ನ ಕುಶಲಾಯ ಕಲ್ಪತೆ. ಅದು ಕ್ಷೇಮಕ್ಕಾಗೋದಿಲ್ಲ. ಅದು ಅವರಿಗೆ ಯಾವತ್ತೂ ಕ್ಷೇಮ ಆಗೋದಿಲ್ಲ. ದುರ್ಮಾರ್ಗದಲ್ಲಿ ನಡೀತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ. ಅದಕ್ಕೆ ಅವನಿಗೆ ಇಂಥ ಅವಸ್ಥೆ ಆಯಿತು ಅಂತ. ಉತ್ಪಥ ಅಂತಂದ್ರೆ ದುರ್ಮಾರ್ಗದಲ್ಲಿ ನಡೆಯೋದು. ಉದ್ಗತಃ ಪಂಥಾಹ ಉತ್ಪಥಃ. ಪಂಥ ಅಂದ್ರೆ ದಾರಿ, ಮಾರ್ಗ, ಉತ್ತಮವಾದ ಮಾರ್ಗ. ಅದನ್ನ ಮೀರಿದವರು ಉದ್ಗತ ಪಂಥರು, ಅವರನ್ನು ಉತ್ಪಥರು ಅಂತ ಕರೀತಾರೆ. ಅಂತಹ ಉತ್ಪಥಸ್ಥ ದುರ್ಮಾರ್ಗದಲ್ಲಿ ನಡೀತಕ್ಕಂಥವನು, ಅಂಥವರಿಗೆ ಕುಶಲಾಯ ಕಿಂ ಕಲ್ಪತೆ. ಕುಶಲ ಅನ್ನೋದಕ್ಕೆ ಮೋಕ್ಷ, ಒಳ್ಳೆಯದು ಅನ್ನೋದರ್ಥ. ಅದು ಯಾವತ್ತೂ ಆಗೋದಿಲ್ಲ. ಇಲ್ಲಿ ಆಚಾರ್ಯರು ಒಂದು ತಾತ್ಪರ್ಯವನ್ನು ಬರೆದಿದ್ದಾರೆ. ನಟನಂ ತು ಕಥಾಬಂಧೋ ನಾಟ್ಯಕಂ ಭಾವದರ್ಶನಂ ಇತಿ ಗಾಂಧರ್ವೇ ಅಂತ. ಗಾಂಧರ್ವ ವಿದ್ಯೆಯಲ್ಲಿ ನಟನ ಮತ್ತು ನಾಟ್ಯ ಇವುಗಳಿಗೆ ವ್ಯತ್ಯಾಸ. ಇಲ್ಲಿ ನಟ ನಾಟ್ಯ ಗಾಯಕಾಹ ಅಂತಿದೆ ಅಲ್ವಾ. ಮೇಲ್ನೋಟಕ್ಕೆ ನಟ ಮತ್ತು ನಾಟ್ಯ ಎರಡು ಒಂದೇ ಅಲ್ವಾ. ನಟರು ಮತ್ತು ನಾಟ್ಯಕಾರರು ಇವರಿಗೇನು ವ್ಯತ್ಯಾಸ? ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂದ್ರೆ, ನರ್ತಕರು ಮತ್ತು ನೃತ್ಯಗಳಲ್ಲಿ ಗಾಯಕರು ಅಂತ ಈ ರೀತಿ ಹೇಳಿದ್ದಾರೆ. ಆದರೆ ಗಂಧರ್ವರು
ಕೇವಲ ನೃತ್ಯ ಗಾಯನವನ್ನ ಮಾತ್ರ ಅಲ್ಲ, ನಾಟಕಗಳನ್ನು ಮಾಡ್ತಾರ ಅವರು. ನಾಟಕಗಳಲ್ಲಿ ಅಭಿನಯ ಮಾಡುವಂತಹ ನಟರು ಅವರು, ಆಕ್ಟ್ರೆಸ್. ನರ್ತಕರಾಗಿ ನಾಟ್ಯಗಳಲ್ಲಿ ಭಾವಾಭಿನಯವನ್ನೂ ಮಾಡ್ತಾರೆ. ನಾಟ್ಯಗಳಲ್ಲಿ ಮಾತ್ರವಲ್ಲದೆ ಅವರು ಸ್ವತಂತ್ರವಾಗಿ ಸಂಗೀತ ಕಚೇರಿಗಳನ್ನು ನಡೆಸ್ತಾರೆ. ಆದ್ರಿಂದ ನಟರು, ನಾಟ್ಯರು, ಗಾಯಕರು, ಹೀಗೆ ಒಟ್ಟು 3 ಜನ ನಟನಾಟ್ಯ ಗಾಯಕಾಹ ಅಂತ. ಅವರು ಬೇರೆ ವ್ಯಾಖ್ಯಾನಕಾರ ಏನ್ ಮಾಡಿದ್ದಾರೆ, ನಟ ಮತ್ತು ನಾಟ್ಯ ಗಾಯಕ ಅಂತ ಒಂದೇ ಎರಡೇ ಇಟ್ಕೊಂಡ್ಬಿಟ್ಟಿದ್ದಾರೆ. ನಟರು ಮತ್ತು ನಾಟ್ಯ ಗಾಯಕರು ಅಂತ, ನಟ ಮತ್ತು ನಾಟ್ಯ ಗಾಯಕ ಅಂತ. ಹಾಗಲ್ಲ, ನಟ, ನಾಟ್ಯ ಮತ್ತು ಗಾಯಕ ಅಂತ 3 ಪ್ರತ್ಯೇಕ ಮಾಡ್ಕೊಳ್ಬೇಕು ಅದನ್ನ. ಏನದು ವ್ಯತ್ಯಾಸ ಹಾಗಾದ್ರೆ? 3 ಪ್ರತ್ಯೇಕವಾಗಿ ಏನೇನಾಗತ್ತೆ ಅಂದ್ರೆ, ಈಗ ಸಂಭಾಷಣೆಗಳಿಂದ ಕೂಡಿದ ನಾಟಕಗಳೇನಿದ್ದಾವಲ್ಲ, ಅದರಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು ನಟರು. ಅಂದ್ರೆ ನಾಟಕ ಮಾತಾಡೋದು, ಸಂಭಾಷಣೆಗಳನ್ನ ಮಾಡೋದು, ಅದರಿಂದ ಕೂಡಿದ ನಾಟಕಗಳು. ಇನ್ನು ಕೆಲವು ಸಂಗೀತ ಹಾಡುವಾಗ ಸಂಗೀತಕ್ಕೆ ಅನುಗುಣವಾಗಿ ನಾಟ್ಯ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವ್ರನ್ನ ನಾಟ್ಯರು ಅಂತ ಕರೀತಾರೆ. ಅಲ್ಲಿ ಸಂಭಾಷಣೆ ಇರೋದಿಲ್ಲ. ಭರತನಾಟ್ಯ ಮೊದಲಾದವುಗಳಲ್ಲಿ ಕೆಲವರು ಹಾಡು ಹೇಳ್ತಾ ಇರ್ತಾರೆ, ಆ ಹಾಡಿಗೆ ತಕ್ಕಂತೆ ನಾಟ್ಯವನ್ನ ಮಾಡಬೇಕು. ಸಂಗೀತಕ್ಕೆ ಅನುಗುಣವಾಗಿ ನಾಟ್ಯವನ್ನ ಮಾಡೋರು ನಾಟ್ಯರು ಅಂತ ಕರೀತಾರೆ ಅವರನ್ನ. ಹಾಡು ಹೇಳೋರು ಇದ್ದಾರಲ್ಲ, ಅವರು ಸಂಗೀತಗಾರರು, ಗಾಯಕರು. ಹೀಗೆ ಗಾಯಕರು ಬೇರೆ, ಆ ಹಾಡಿಗೆ ತಕ್ಕಂತೆ ಸಂಗೀತಕ್ಕೆ ತಕ್ಕಂತೆ ನಾಟ್ಯ ಮಾಡೋರು ಬೇರೆ, ಅವರು ನಾಟ್ಯರು. ಸಂಭಾಷಣೆಗಳಿಂದ ಕೂಡಿದ ನಾಟಕಗಳೇನಿದ್ದಾವೆ ಅವುಗಳಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು ಆಕ್ಟ್ರಸ್ಸು, ಅವರು ಬೇರೆ, ಅವರನ್ನ ನಟರು ಅಂತ ಕರೀತಾರೆ. ಹೀಗೆ ನಟರು ಅಂತಂದ್ರೆ ಆಕ್ಟ್ರಸ್, ನಾಟ್ಯರು ಅಂತಂದ್ರೆ ಡ್ಯಾನ್ಸ್ ಮಾಡೋರು, ಗಾಯಕರು ಅಂತಂದ್ರೆ ಹಾಡು ಹೇಳೋರು. ಹೀಗೆ 3 ಪ್ರತ್ಯೇಕವಾಗಿ ಇದ್ದಾರೆ. ಇದು ಸಂಗೀತ ಶಾಸ್ತ್ರದಲ್ಲಿ, ಗಾಂಧರ್ವ ಶಾಸ್ತ್ರದಲ್ಲಿ ಇದರ ಬಗ್ಗೆ ಇದೆ. ಅದನ್ನ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ನಟನಂತು ಕಥಾಬಂಧೋ ನಾಟ್ಯಕಂ ಭಾವದರ್ಶನಂ ಅಂತ. ಕಥಾಬಂಧ ಅಂತಂದ್ರೆ ಸಂಭಾಷಣೆಗಳಿಂದ ಕೂಡಿದ ಅಭಿನಯ, ಅದು ನಟನೆ. ನಾಟ್ಯಕಂ ಭಾವದರ್ಶನಂ, ಗೀತಬದ್ಧವಾಗಿ ಭಾವಾಭಿನಯ ಮಾಡೋದು ನಾಟ್ಯ. ಭರತನಾಟ್ಯ ತಕ್ಕಂತೆ ಭಾವಾಭಿನಯ ಮಾಡೋದು, ಇದು ನಾಟ್ಯ. ಇದು ನಟರಿಗೂ ನಾಟ್ಯಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ. ಗಾಯಕ ಗೊತ್ತೇ ಇದೆ, ಹಾಡು ಹೇಳೋದು, ಹಂಗಾಗಿ ಅದನ್ನೇನು ಬರಲಿಕ್ಕೆ ಹೋಗ್ಲಿಲ್ಲ ಆಚಾರ. ವಯಂ ವಿಭೋತೆ ನಟನಾಟ್ಯ ಗಾಯಕಾಃ ಏನಾತ್ಮಸಾದ್ವೀರ್ಯ ಬಲೌಜಸಾ ಕೃತಾಃ ಸ ಏಷ ನೀತೋ ಭವತಾ ದಶಾಮಿಮಾಂ ಕಿಮುತ್ಪತಸ್ಥ ಕುಶಲಾಯ ಕಲ್ಪತೆ. ಚಾರಣಾ ಊಚುಃ ಹರೇ ತವಾಂಘ್ರಿ ಪಂಕಜಂ ಭವಾಪವರ್ಗಮಾಶ್ರಿತಾಃ ಯಯೇಷ ಸಾಧು ಹೃಚ್ಛಯಸ್ತ್ವಯಾ ಸುರಃ ಸಮಾಪಿತಃ. ಚಾರಣರು ಅಂತ ಇದ್ದಾರೆ. ಅವರು ಏನು ಮಾಡೋದು ಅಂತಂದ್ರೆ, ಅವರೇ ಹೇಳ್ತಾರೆ, ಭಗವಂತ ಹರೇ, ನಾವು ಸಂಸಾರದಿಂದ ಮೋಕ್ಷವನ್ನ ಕೊಡುವಂತಹ ನಿನ್ನ ಪಾದಗಳೇನಿದ್ದಾವೆ, ಆ ಪಾದಕಮಲಗಳನ್ನ ಆಶ್ರಯಿಸಿಕೊಂಡು ಇರ್ತಕ್ಕಂಥವ್ರು ನಾವು. ಇವನು ಸಜ್ಜನರಿಗೆ ಕಂಟಕನಾಗಿರ್ತಕ್ಕಂಥವನು. ಸಜ್ಜನ ಕಂಟಕರು ಅಂತ ಯಾರ್ಯಾರಿದ್ದಾರೆ ಜಗತ್ತಿನಲ್ಲಿ, ಅವರಿಗೆಲ್ಲ ಆಶ್ರಯ ಕೊಟ್ಟವನು ಇವನು.
ಸಜ್ಜನರಿಗೆ ಯಾರ್ಯಾರು ದುಃಖ ಕೊಡ್ತಾರೋ ಕಂಟಕರಾಗಿದ್ದಾರೋ ಅವರಿಗೆಲ್ಲ ಆಶ್ರಯನಾಗಿರೋ ಆಗಿದ್ದವನು ಈ ದೈತ್ಯ. ನೀನು ಯಾರು ಸಜ್ಜನರಿದ್ದಾರೆ ಅವರಿಗೆ ಆಶ್ರಯ ನೀನು. ಈ ಸಂಸಾರದಿಂದ ಮೋಕ್ಷವನ್ನ ಕೊಡುವಂತಹ ಪಾದಕಮಲಗಳು ನಿಂದು. ಅಂತಹ ಪಾದಕಮಲಗಳನ್ನು ಆಶ್ರಯಿಸಿದವರು ನಾವು. ಹಾಗಾಗಿ ಇಂತಹ ದುಷ್ಟನಾದ ಸಜ್ಜನರಿಗೆ ಕಂಟಕರಿಗೆಲ್ಲ ಆಶ್ರಯವನ್ನ ಕೊಡತಕ್ಕಂತಹ ಈ ಅಸುರನನ್ನ ನೀನು ಮುಗಿಸಿಬಿಟ್ಟಿ. ಸಮಾಪಿತ ಅಂತ ಅಂಥವನನ್ನ ಮುಗಿಸಿಬಿಟ್ಟಿ ನೀನು ಅಂತಾರೆ ಚಾರಣರು. ಹರೇ ತವಾಂಘ್ರಿ ಪಂಕಜಂ ಭವಾಪವರ್ಗಮಾಶ್ರಿತಾಃ ಯಯೇಷ ಸಾಧುರುಚ್ಛಯಸ್ತ್ವಯಾ ಸುರಃ ಸಮಾಪಿತಃ. ಮುಂದೆ ಯಕ್ಷರು. ಯಕ್ಷಾವೂಚುಃ ವಯಮನುಚರ ಮುಖ್ಯಾ ಕರ್ಮಭಿಸ್ತೆ ಮನೋಜ್ಞೈಃ ದೈಹದಿತಿ ಸುತೇನ ಪ್ರಾಪಿತಾ ವಾಹಕತ್ವಂ ಅನುಜನ ಪರಿತಾಪಂ ತತ್ಕೃತಂ ಜಾನತಾತೆ ನರಹರ ಉಪನೀತ ಪಂಚತಾಂ ಪಂಚವಿಂಶ. ಇನ್ನು ಯಕ್ಷರು, ಅವರ ಕೆಲಸ ಏನು ಅಂದ್ರೆ, ಅವರು ಈ ಭಾರವನ್ನ ಹೊತ್ತುಕೊಳ್ಳೋದು ಮೊದಲಾದ ಮನೋಹರವಾದ ಸೇವೆಗಳನ್ನ ಮಾಡ್ತಾ ಇರ್ತಕ್ಕಂತಹ ಸೇವಕರು ಯಕ್ಷರು. ಅವ್ರು ಹೇಳ್ತಾರೆ, ಭಗವಂತ ನಿನ್ನ ಭಾರವನ್ನ ಹೊರೋದು ಮೊದಲಾದಂತಹ ಸೇವೆಗಳನ್ನ ಮಾಡ್ತಾ ಇದ್ದಂತಹ ನಿನ್ನ ಸೇವಕರು ನಾವು. ವಯಂ ಅನುಚರ ಮುಖ್ಯಾಹ ಮನೋಜ್ಞೈಹಿ ಕರ್ಮಭಿಹಿ ತೇ ಅನುಚರ ಮುಖ್ಯಾಹ, ಮನೋಜ್ಞವಾದ ಕರ್ಮಗಳು ಅಂತ. ಭಾರವನ್ನ ಹೊರೋದೇ ಮೊದಲಾದಂತಹ ಮನೋಜ್ಞವಾದ ಕರ್ಮಗಳು. ಗಾಢ ಭಾರ ಓಢೃತ್ವಾದಿಭಿಹಿ ಅಂತ ಸತ್ಯಧರ್ಮ ತೀರ್ಥರು ಬರೆದಿದ್ದಾರೆ. ಬಹಳ ದೊಡ್ಡ ದೊಡ್ಡ ಭಾರಗಳನ್ನ ಹೊತ್ತುಕೊಳ್ಳತಕ್ಕಂತಹ ಕೆಲಸ, ಅಂತಹ ಮನೋಹರವಾದ ಕೆಲಸಗಳನ್ನೆಲ್ಲ ಮಾಡ್ತಕ್ಕಂತಹ ಸೇವಕರು ನಾವು, ಅನುಚರರು ನಾವು, ಅನುಚರ ಮುಖ್ಯರು. ಈಗ ಹೋಗಿ ಹೋಗಿ ಈ ದೈತ್ಯನ ಭಾರವನ್ನ ಹೊರುವಂತಹ ಪ್ರಸಂಗ ಬಂದಿತ್ತು ನಮಗೆ. ನಾವು ನಿನ್ನ ಭಾರವನ್ನ ಹೊರುವಂತಹ ಸೇವಕರು, ನಿನ್ನ ಭಾರ ಹೊರೋದು ಮೊದಲಾದಂತಹ ಮನೋಜ್ಞವಾದ ಕೆಲಸಗಳನ್ನ ಮಾಡತಕ್ಕಂತಹ ಸೇವಕರು ನಾವು. ಅಂತಹ ನಮಗೆ ಹೋಗಿ ಹೋಗಿ ಈ ದೈತ್ಯನ ಭಾರವನ್ನ ಹೊರುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಇವನು ಸೇವಕರಿಗೆ ದುಃಖವನ್ನ ಉಂಟು ಮಾಡಿರ್ತಕ್ಕಂಥವನು. ಅಂತಹ ಈ ದೈತ್ಯನನ್ನ ನೀನು 25ನೇ ತತ್ವ, ಅಂತಹ 25ನೇವನಾದ ನೀನು ಈ ದೈತ್ಯನ ದೇಹ ಪಂಚಭೂತಗಳಲ್ಲಿ ಸೇರುವಂತೆ ಮಾಡಿಬಿಟ್ಟಿ ಅಂತಾರೆ. ಪಂಚತಾಂ ಉಪನೀತ. ಪಂಚತಾಂ ಉಪನೀತ ಅಂದ್ರೆ ಪಂಚತ್ವವನ್ನ ಪಡೆಯೋದು. ಪಂಚತ್ವ ಅಂತಂದ್ರೆ 5 ಆಗೋದು ಅಂತ. ಕನ್ನಡದಲ್ಲಿ ಸತ್ತ ಅಂತನ್ಲಿಕ್ಕೆ 5 ಆದ ಅಂತನೂ ಒಂದು ಪದ ಬಳಸ್ತಾರೆ. 5 ಆಗೋದು, 5 ಅಂತ. ಅವನ 5 ಅಂದ್ರೆ ಸತ್ತ ಅಂತ. 5 ಅಂದ್ರೇನು? 5 ಆಗೋದು ಅಂತ. ಅದನ್ನಲ್ಲಿ ಪಂಚತಾಂ ಗತಃ ಅಂತ ಸಂಸ್ಕೃತದ ಶಬ್ದ ಅದು.
ಪಂಚತ್ವವನ್ನು ಪಡೆಯೋದು. ಪಂಚತ್ವಂ ಗತಃ ಅಂತ ಹೇಳ್ತಾರೆ. ಪಂಚತಾಂ ಉಪನೀತಃ, ಐದಾಗಿಬಿಟ್ಟ. ಐದಾಗೋದು ಅಂದ್ರೇನು? ಪಂಚಭೂತಗಳಲ್ಲಿ ಒಂದಾಗೋದು. ಈ ದೇಹ ಪಂಚಭೂತಗಳಿಂದ ಸೃಷ್ಟಿಯಾದದ್ದು. ದೇಹದಲ್ಲಿರುವ ಪೃಥ್ವಿ ಭಾಗ ಪೃಥ್ವಿಗೆ ಹೋಗ್ತದೆ, ನೀರಿನ ಭಾಗ ನೀರಿಗೆ ಹೋಗಿ ಸೇರ್ತದೆ, ಗಾಳಿಯ ಭಾಗ ಗಾಳಿಗೆ ಹೋಗಿ ಸೇರ್ತದೆ, ಆಕಾಶದ ಭಾಗ ಆಕಾಶಕ್ಕೆ, ಅಗ್ನಿಯ ಭಾಗ ಅಗ್ನಿಗೆ ಹೋಗಿ ಸೇರೋದು. ಇದನ್ನೇ ಪಂಚತ್ವ ಅಂತ ಕರೆಯೋದು. ಐದಾಗೋದು. ಒಂದಾಗಿತ್ತು, ಈ ಐದು ಸೇರಿ ಒಂದಾಗಿ ದೇಹ ಅಂತಾಗಿತ್ತು. ಆ ಐದಾಗಿ ಬಿಡೋದು, ಪ್ರತ್ಯೇಕ ಆಗಿಬಿಡೋದು. ಈ ಐದರಲ್ಲಿರುವ 5 ಭಾಗಗಳು ಐದರ ಭಾಗಕ್ಕೆ ಹೋಗಿ ಸೇರೋದಕ್ಕೆ ಪಂಚತ್ವ ಅಂತ ಕರೀತಾರೆ. ಅವನು ಪಂಚತಾಂ ಗತಃ, ಪಂಚತಾಂ ಉಪನೀತಃ ಅಂತ. ಪಂಚದಶ ಅಂತ 25 ಅಂತ ಭಗವಂತನಿಗೆ ಹೇಳ್ತಾ ಇರೋದು. 25ನೇವನೇ ಅಂತ. ಪಂಚದಶ ಅಂದ್ರೆ 25, 25ನೇ ಅವನು ಭಗವಂತ ಅಂತ. ಅದೇನು 25 ಅಂತ? ಭಗವಂತನನ್ನ ಇಲ್ಲಿ 25 ಅಂತ ಕರೆದಿದ್ದಾರೆ ಯಕ್ಷರು. ನರಸಿಂಹನನ್ನ ಎಲೆ ಪಂಚವಿಂಶ ಅಂತ ಸಂಬೋಧನೆ ಮಾಡಿದ್ದಾರೆ. ಏನಿದು ಪಂಚವಿಂಶ ಅಂದ್ರೆ ಏನು ಅಂತಂದ್ರೆ, 25ನೇ ತತ್ವ ಭಗವಂತ. 24 ತತ್ವಗಳಿದ್ದಾವಲ್ಲ, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಇವು 4. ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು 10, 14 ಆಯ್ತು. ಪಂಚ ತನ್ಮಾತ್ರಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಪಂಚ ತನ್ಮಾತ್ರಗಳು. ಆಮೇಲೆ ಪಂಚಭೂತಗಳು. ಇದಿಷ್ಟು ಸೇರಿದ್ರೆ 24 ತತ್ವಗಳಾಯ್ತು. ಈ 24 ತತ್ವಗಳಿಗೆ ನಿಯಾಮಕನಾದವನು 25ನೇ ತತ್ವ, ಅದು ಭಗವತ್ ತತ್ವ. ಆದ್ದರಿಂದ ಅವನನ್ನ ಪಂಚದಶ ಅಂತ ಕರೆದಿದ್ದಾರೆ ಯಕ್ಷರು. ಎಲೆ ಪಂಚದಶ, ಪಂಚವಿಂಶ, 25, ಎಲೆ 25ನೇವನೇ ನೀನು ಇವನನ್ನ ಪಂಚತಾಂ ಉಪನೀತಃ, ಅವನನ್ನ 5 ಮಾಡಿಬಿಟ್ಟಿ ಅಂದ್ರೆ ಅವನ ದೇಹವನ್ನ 5ರೊಳಗೆ ಸೇರಿಸಿಬಿಟ್ಟಿ ಅಂತ. ಇದು ಪಂಚದಶ, ದಶ ಅಂದಾಗ 10, ದಶ ಅಲ್ಲ, 15 ಪಂಚವಿಂಶ, ದಶ ಅಲ್ಲ. ಪಂಚತಾಂ ಪಂಚವಿಂಶ ಅಂತ, ಪಂಚವಿಂಶ ಅಂತಿದೆ. ಸರಿ ಸರಿ ಸರಿ. 25. ಸರಿ ಆಯ್ತಾ? ವಯಮನುಚರ ಮುಖ್ಯಾ ಕರ್ಮಭಿಸ್ತೆ ಮನೋಜ್ಞೈಃ ತೈಹ ಜಿತಿಸುತೇನ ಪ್ರಾಪಿತಾ ವಾಹಕತ್ವಂ ಅನುಜನ ಪರಿತಾಪಂ ತತ್ಕೃತಂ ಜಾನತಾತೆ ನರಹರ ಉಪನೀತ ಪಂಚತಾಂ ಪಂಚವಿಂಶ ಕಿಂ ಪುರುಷಾವೂಚುಃ. ವಯಂ ಕಿಂ ಪುರುಷಾಸ್ತ್ವಂತೋ ಮಹಾಪುರುಷ ಈಶ್ವರಃ ಅಯಂ ಕುಪುರುಷೋ ನಷ್ಟೋ ಧಿಕ್ಕೃತಃ ಸಾಧುಭಿರ್ಯತಃ. ಕಿಂ ಪುರುಷರು, ಈ ಕಿಂ ಪುರುಷರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಕಿಂ ಪುರುಷರು, ನೀನು ಮಹಾಪುರುಷ ಅಂತ. ನಾವು ಕಿಂ ಪುರುಷರು, ನೀನು ತೂ ಮಹಾಪುರುಷ, ಮಹಾಪುರುಷ ನೀನು, ಈಶ್ವರ ನೀನು, ಒಡೆಯ ನೀನು ಎಲ್ಲರಿಗೂ. ಇವನು ಸಜ್ಜನರಿಂದ ಶಾಪವನ್ನ ತಂದುಕೊಂಡಂತಹ ದುಷ್ಟಪುರುಷ ಇವನು. ನೀನು ಮಹಾಪುರುಷ, ಇವನು ಕುಪುರುಷ, ನಾವು ಕಿಂಪುರುಷರು. ಹೀಗೆ ಪ್ರಾಸಬದ್ಧವಾಗಿ ಸ್ತೋತ್ರ ಮಾಡಿದ್ದಾರೆ. ನಾವು ಕಿಂಪುರುಷರು, ನೀನು ಮಹಾಪುರುಷ, ಇವನು ಕುಪುರುಷ. ಕಾಪುರುಷ ಅಥವಾ ಕುಪುರುಷ ಅಂತ 2 ಪಾಠನೂ ಇದೆ. ಅಯಂ ಕಾಪುರುಷೋ ಅಂತ ಒಂದು ಪಾಠ, ಅಯಂ ಕುಪುರುಷ ಅಂತ ಮತ್ತೊಂದು ಪಾಠ. ಕುಪುರುಷ ಅಂದ್ರು ಕಾಪುರುಷ ಅಂದ್ರು ಒಂದೇ ಅರ್ಥ, ಕೆಟ್ಟ ಪುರುಷ ಅಂತ ಅರ್ಥ. ಅಸಾಧು, ಒಳ್ಳೆಯವನಲ್ಲ ಇವನು, ಕಾಪುರುಷ ಅಥವಾ ಕುಪುರುಷ.
ಕುಪುರುಷ ಅಂತಿದ್ರನೆ ಒಳ್ಳೇದು ಅಂತಾರೆ ಇವರು ಸತ್ಯಧರ್ಮ ತೀರ್ಥರು. ಕಾಪುರುಷ ಅನ್ನೋ ಪಾಠಕ್ಕಿಂತ ಕುಪುರುಷ ಅಂತನ್ನ ಪಾಠ ಇಟ್ಟುಕೊಂಡ್ರೆ ಒಳ್ಳೇದು. ಕುಪುರುಷ ನೀನು, ಅವನು ಕುಪುರುಷ. ಅಂತಹ ಕುಪುರುಷ ಇವತ್ತು ನಷ್ಟ ಧಿಕ್ಕೃತ ಸಾಧುಭಿಹಿ ಧಿಕ್ಕೃತ. ಅವನು ಇವತ್ತು ನಿನ್ನ ಕೈಯಿಂದ ಸತ್ತ ಅಂತ. ಈ ಕಿಂಪುರುಷರು ಅಂತಂದ್ರೆ ಅದೊಂದು ಜಾತಿ, ಕಿಂಪುರುಷ ಜಾತಿಯವರು ಅಂತ ಬರೆದಿದ್ದಾರೆ. ಇವರು ವಿಜಯಧ್ವಜ ತೀರ್ಥರು ಪುರುಷಾಭಾಸಾಹ ಅಂತ, ಪುರುಷರಲ್ಲ ಅವರು, ಪುರುಷರಂತೆ ಕಾಣ್ತಕ್ಕಂಥವರು. ಕಿಂಪುರುಷರು ಅಂದ್ರೆ ಹಾಗೆ ಅಂತ ಬರೆದಿದ್ದಾರೆ. ಕಿಂಪುರುಷರು ಅಂದ್ರೆ ಪುರುಷಾಭಾಸರು, ಪುರುಷರಂತೆ ಕಾಣ್ತಕ್ಕಂಥವ್ರು. ಪುರುಷಾಭಾಸ ಅಂದ್ರೆ ಹಾಗೆ ಅಲ್ವಾ, ಪುರುಷರಂತೆ ಆಭಾಸರು, ಪುರುಷರಲ್ಲ, ನೋಡ್ಲಿಕ್ಕೆ ಪುರುಷರಂತೆ ಇರ್ತಾರೆ. ಹಾಗೆ ಪುರುಷಾಭಾಸರನ್ನ ಕಿಂಪುರುಷರು ಅಂತ ಕರೀತಾರೆ. ಅಂದ್ರೆ ವಾನರು ಇರ್ಬೋದಾ ಗುರುಗಳೇ? ಅಲ್ಲ, ಕಪಿಗಳಲ್ಲ. ನೋಡ್ಲಿಕ್ಕೆ ಮನುಷ್ಯರಂತೆ ಇರ್ತಾರೆ, ಆದ್ರೆ ಅಲ್ಲ, ಪುರುಷರಂತೆ ಇರ್ತಾರೆ, ಪುರುಷರಲ್ಲ. ಸ್ತ್ರೀಯರು ಅಲ್ಲ, ಮೋಸ್ಟ್ಲಿ ಇವರು ಇರ್ತಾರಲ್ಲ ನಪುಂಸಕರು, ಅವರು ಇರ್ಬೋದೇನೋ. ಪುರುಷಾಭಾಸರು ಅಂದ್ರೆ ಹಾಗೆ ಅರ್ಥ. ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ ಪುರುಷಾಭಾಸಾಹ ಅಂತ ಬರೀತಾರೆ. ಉಳಿದವರೆಲ್ಲರೂ ಕಿಂಪುರುಷಾಹ ತಜ್ಜಾತಯ ಅಂತ ಬರೀತಾರೆ. ಕಿಂಪುರುಷ ಜಾತೀಯಾಹ, ಕಿಂಪುರುಷ ಅನ್ನೋ ಜಾತಿಯವರು ಅಂತ. ಕಿಂಪುರುಷ ಜಾತಿಯವರು ಅಂದ್ರೆ ಯಾರು, ಅದರ ವಿವರಣೆ ಬರೆದಿಲ್ಲ. ಕಿಂಪುರುಷ ಜಾತಿ ಅಂತ ಅಷ್ಟೇ ಬರೀತಾರೆ. ತುರಂಗವದನೋ ಮಯುಃ ಇತ್ಯಮರಃ. ಕಿಂಪುರುಷಸ್ತುರಂಗವದನೋ ಮಯುಃ ತ್ವಂತು ಮಹಾಪುರುಷಃ. ಹೀಗೆ ಕಿಂಪುರುಷ ಅನ್ನೋದೊಂದು ಜಾತಿ. ಅವರು ಕಿಂಪುರುಷರು ಈ ರೀತಿ ಸ್ತೋತ್ರ ಮಾಡಿದ್ದಾರೆ. ನಾವು ಕಿಂಪುರುಷರು, ನೀನು ಮಹಾಪುರುಷ, ಇವನು ಕುಪುರುಷ. ಅಂತಹ ಕುಪುರುಷ ಇವತ್ತು ನಿನ್ನಿಂದ ಹತನಾದ. ಯಾಕೆ, ಅವನು ಎಲ್ಲ ಸಾಧುಗಳಿಂದ ಧಿಕ್ಕೃತನಾಗಿದ್ದ. ಅಂತಹ ಕಾಪುರುಷ, ದುಷ್ಟಪುರುಷ ಇವತ್ತು ನಿನ್ನಿಂದ ಹತನಾಗಿದ್ದಾನೆ ಅಂತ ಕಿಂಪುರುಷರ ಸ್ತೋತ್ರ. ವಯಂ ಕಿಂಪುರುಷಾಸ್ತ್ವಂತೋ ಮಹಾಪುರುಷ ಈಶ್ವರಃ ಅಯಂ ಕುಪುರುಷೋ ನಷ್ಟೋ ಧಿಕ್ಕೃತ ಸಾಧುಭಿರ್ಯತಃ. ಸಾಕ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, 50ನೇ ಶ್ಲೋಕ ಒಂದ್ಸಲಿ ಸ್ವಲ್ಪ ಓದ್ತೀರಾ? ಹೇಳ್ಬೇಕಾ? ಹೌದ್ರಿ. 50 ಗಂಧರ್ವ ಪ್ರಜೇಶ ಅಲ್ಲ, ಪ್ರಜಾಪತಯ 50. ಧನ್ಯವಾದಗಳು. ನನ್ ಬುಕ್ ಅಲ್ಲಿ 51 ತನ 51 ಗಂಧರ್ವರು ಹೇಳೋದು. 50 ಗಂಧರ್ವದು ನನ್ ಬುಕ್ ಅಲ್ಲಿ. ಸರಿ, ಅದಕ್ಕೆ ನಾ ಗಂಧರ್ವದು ಸ್ವಲ್ಪ ಪ್ಲೀಸ್. ವಯಂ ವಿಭೋತೆ ನಟನಾಟ್ಯ ಗಾಯಕಾಃ ಯೇನಾತ್ಮಸಾದ್ವೀರ್ಯ ಬಲೌಜಸಾ ಕೃತಾಃ ಸ ಏಷ ನೀತೋ ಭವತಾ ದಶಾಮಿಮಾಂ ಕಿಮುತ್ಪತಸ್ಥ ಕುಶಲಾಯ ಕಲ್ಪತೆ. ಓಕೆ ಆಚಾರ್ಯ, ಧನ್ಯವಾದಗಳು. ಕಿಂ ಬಂತಂತ ಹೇಳಿರಲ್ಲ, ಕಿಂ. ಓಕೆ, ಕಿಂ ಉತ್ಪತ್ತಸ್ಯ ಕಿಮುತ್ಪತಸ್ಥಃ. ಓಕೆ, ಹಾಗ ಇದು ಮಾಡ್ಕೋಬೇಕು. ಕಿಂ ಕುಶಲಾಯ ಕಲ್ಪತೆ ಕಿಂ ಅಂತ ಹೇಳಿರಲ್ಲ. ಉತ್ಪತಸ್ಥಃ ಉತ್ಪತಸ್ಥಃ ಕುಶಲಾಯ ಕಲ್ಪತೆ ಕಿಂ. ಓಕೆ ಆಚಾರ್ಯ, ಧನ್ಯವಾದಗಳು. ಅರ್ಥ ಆಯ್ತು. ಧನ್ಯವಾದಗಳು ಆಚಾರ್ಯ, ಧನ್ಯವಾದಗಳು. ಹರೇ ನಮಃ. ಈ 50ನೇ ಶ್ಲೋಕದಲ್ಲಿ ಸತ್ಯಧರ್ಮ ವ್ಯಾಖ್ಯಾನದಲ್ಲಿ ಕೊನೆಯಲ್ಲಿ ಒಂದು ಮಂಗಳಂ ಶ್ರೇಯಸಿ ಇತಿ ವಿಶ್ವಗ ಅಂತ ಆಗಿಟ್ಟು
ಮಗಿ ಸರ್ಪಣೆ ಎಂದು ಕೊಟ್ಟಿದ್ದಾರೆ ಏನದು? ಎಷ್ಟನೇ ಶ್ಲೋಕ? 50ನೇ ಶ್ಲೋಕ, ಲಾಸ್ಟ್ ಸೆಂಟೆನ್ಸ್. ಮಂಗಳಂ ಶ್ರೇಯಸೀತಿ ವಿಶ್ವಗ ಮಗಿ ಸರ್ಪಣೆ ಅಂತ ಕೊಟ್ಟಿದ್ದಾರೆ, ಅದು ಏನು ಅರ್ಥ? ಪ್ರಜಾಪತಿ ಪ್ರಜಾಪತಯ ಉಚ್ಚು. ಸತ್ಯಧರ್ಮ ತೀರ್ಥರ. ಹಾ, ಮಂಗಳಂ ಶ್ರೇಯಸೀತಿ ವಿಶ್ವಗ. ಹಾ, ಮಂಗಲಂ ಶ್ರೇಯಸಿ ಇತಿ ವಿಶ್ವ. ಮಗಿ ಮಗಿ ಸರ್ಪಣೆ ಸರ್ಪಣೆ ಅದು ಧಾತು. ಮಗಿ ಸರ್ಪಣೆ ಅನ್ನೋ ಧಾತು. ಮಂಗತಿ ಮಂಗ್ಯದೇವ ಮಂಗಳಂ ಕೊಟ್ಟಿದ್ದಾರೆ. ಮಂಗಲಂ ಅನ್ನೋ ಶಬ್ದ ಹೇಗೆ ನಿಷ್ಪತ್ತಿ ಆಯ್ತು ಅನ್ನೋದನ್ನ ತೋರಿಸಿದ್ದಾರೆ. ಮಗಿ ಸರ್ಪಣೆ ಅನ್ನೋ ಧಾತುವಿನಿಂದ ಬಂದದ್ದು. ಮಗಿ ಸರ್ಪಣೆ, ಹೌದು, ಮಗಿ ಸರ್ಪಣೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾದದ್ದು ಮಂಗಲ ಅನ್ನೋ ಶಬ್ದ. ಮಗಿ ಸರ್ಪಣೆ, ಮಂಗತಿ ಇತಿ ಮಂಗಲಂ ಅಥವಾ ಮಂಗ್ಯತೆ ಇತಿ ಮಂಗಲಂ. ಸರಿ ಸರಿ, ಆಯ್ತು, ಧನ್ಯವಾದಗಳು. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ಹರೇ ನಮಃ ಆಚಾರ್ಯ, ನಮಸ್ಕಾರ. ಹರೇ ನಮಃ ಆಚಾರ್ಯ. ಎಲ್ಲರಿಗೂ ಹರೇ ನಮಃ. ಆಚಾರ್ಯ. ಹರೇ ನಮಃ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.